ಎಲ್ಲರಿಗೂ ನಮಸ್ಕಾರ. ಮೋಹನ್ ಬಾಬು ನಮಸ್ಕಾರ, ವಿಷ್ಣು ವೆಂಕಟೇಶ್ ಡೈರೆಕ್ಟರ್ಸ್ ಆ್ಯಂಡ್ ಅರ್ಪಿತ್. ಫಸ್ಟ್ ಬಂದ ತಕ್ಷಣ ವಿಷ್ಣು ಅದೇ ಕೇಳಿ, ವೈ ಯು ಸೆಲೆಕ್ಟೆಡ್ ದಿಸ್ ಫಿಲ್ಮ್ ಜ್ಞಾತಿಕೆ ಕನ್ನಡ? ಯಾಕಂದರೆ ಗಟ್ಸ್ ಬೇಕು. ಈಗಿನ ಜನ್ರೇಷನ್ ಬಂದು ಈ ರೀತಿ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಬಟ್ ವಿಷ್ಣುಗೆ ಯಾಕೆ ಈಸ್ ಯಂಗ್ಸ್ಟರ್, ಅವ್ರ ಫಿಲ್ಮ್ಸ್ ನಾನು ನೋಡಿದ್ದೀನಿ, ಸಾಕಷ್ಟು ಆ್ಯಕ್ಷನ್ ಫಿಲ್ಮ್ಸ್ ಅದೇ ಥರ. ಬಟ್ ಆತನಿಗೆ ಈ ಭಕ್ತಿ ಮೈಥಾಲಜಿಕಲ್ ಫಿಲ್ಮ್ ಮಾಡಬೇಕು, ಮಿತ್ನ ತೋರಿಸ್ಬೇಕು ಜನಗಳಿಗೆ ತಿರ್ಗ ಅಂತ. ಐ ಥಿಂಕ್ ಒಂದು ರಿಸ್ಕ್ ಆದ್ರೂ ಅವರು ಅದನ್ನು ತಗೊಂಡು ಮಾಡಬೇಕಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ವಿಷುವಲ್ಸ್ ನೋಡಿದಾಗ ಭಾಳ ಅದ್ಭುತ ಅನಿಸುತ್ತೆ. ಬಟ್ ಇವಾಗ ಬೇಕಾಗಿತ್ತು ಅಂತ ಅನಿಸುತ್ತೆ. ಇವಾಗ ಜನ್ರೇಷನ್ಗೆ ಮೈಥಾಲಜಿ ಬೇಕು, ಭಕ್ತಿ ಬೇಕು. ಎಲ್ಲೋ ಒಂದು ಕಡೆ ಭಕ್ತಿ ಭಯ ಎಲ್ಲ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಆದರೆ ಈ ಶಿವನ ಕಥೆ, ಈ ಮಹಾತ್ಮನೇ ಆಗಬೇಕು. ಕಾಳಹಸ್ತಿ ಮಹಾತ್ಮ ಅಂದರೆ ಇಷ್ಟೆಷ್ಟು ಮಹಾತ್ಮಗಳಿದೆ. ಆ ಮಹಾತ್ಮ ಒಂದೊಂದು ಮಹಾತ್ಮನಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪರ್ಸೆಪ್ಷನ್ ತೋರಿಸ್ತಾರೆ. ಭಾಳ ಖುಷಿ ಆಯಿತು. ಅದು ಅಪ್ಪಾಜಿ ಫಸ್ಟ್ ಮಾಡಿದ್ದು, ಅಪ್ಪಾಜಿ ಪಿಕ್ಚರಲ್ಲಿ ಫಸ್ಟ್ ಮಾಡಿದ್ದು ಬೇರೆ ಕನ್ನಡ. ಆದಮೇಲೆ ನಾ ಮಾಡಿದ್ರೆ ಭಯ ಆಯಿತು. ಫಸ್ಟ್ 3 ಸಿನಿಮಾಗಳು ಚೆನ್ನಾಗಿ ಹೋಯ್ತು. ಆನಂದ್ ರಸಪ್ನಿ ಮನಸ್ಸು ಹ್ಯಾಟ್ರಿಕ್ ಅಂತ ಬಂತು. ಸೂಪರ್ ಎಲ್ಲೋ ಥರ ಕೂರಿಸ್ಬಿಟ್ರು. ತಿರ್ಗಿ ಅಮ್ಮ ಬೇಡಮ್ಮ, ಈ ಪಿಕ್ಚರ್ ಮಾಡೋದು ಬೇಡಮ್ಮ, ತುಂಬ ಕಷ್ಟಮ್ಮ, ಅಪ್ಪಾಜಿ ಮಾಡಿದ ಪಿಕ್ಚರ್ ನಾನು ಹೆಂಗೆ ಮಾಡೋದು? ಇಲ್ಲ ಅಂದರೆ ನನ್ನ ಆಸೆ ನೆರವೇರಿಸ್ಬೇಕು. ಇಲ್ಲ, ಈಗ ಆಲ್ರೆಡಿ ಮನಮೇಸಿದವ್ರಿಗಿನೇ ಭಯ ಆಯಿತು. ಯಾಕಂದರೆ ಅದರಲ್ಲಿ ಹರ್ಕದ ಪಂಚ ಮಿಂಚದ ಕಾಲೇಜ್ ಮಾಡಿದ್ರು, ಹೆಂಗೆ ಹರ್ಕದ ಪಂಚ. ಬಟ್ ಅದಕ್ಕೆ ಐ ಥಿಂಕ್ ಒಳ್ಳೆ ನಾವು ಬಂದು ನನಗೂ ಸೂಪರ್ ಡೂಪರ್. ಈ 2 ಸಿನಿಮಾಗಿಂತ ನಿಮಗೂ ಸೂಪರ್ ಆಗ ಸರಿ. ಕನ್ನಡ ಮಾಡಬೇಕಲ್ಲ, ಹಿಂಗೆ ಏನೋ ಒಂದು ತುಂಬ ಭಯ ಇದ್ರೂ ಏನೋ ಒಂದು ಅಟೆಂಪ್ಟ್ ಮಾಡಿದೆ. ಐ ಥಿಂಕ್ ಮಾಡ್ತಾ ಮಾಡ್ತಾ ಆ ಕ್ಯಾರೆಕ್ಟರ್ ಲವ್ ಶುರು ಆಯಿತು. ಏನಂತ ಗೊತ್ತಿಲ್ಲ. ಎಕ್ಸ್ಪೆಷಲಿ ಆ ಸಾಂಗ್ ಬರ್ತೇನೆ, ನೀನಿಲ್ಲ ನೀನಿಲ್ಲ ಎಂದು ನಾನು ಬದುಕೆಲ್ಲ ಕಥದಲ್ಲಿ ಅಲೆದೆನಲ್ಲ, ಬದುಕೆಲ್ಲ ಕಥದಲ್ಲಿ ಅಲೆದೆನಲ್ಲ, ಕಣ್ಣಿಲ್ಲ ಕಿವಿಯಿಲ್ಲ ಕಲ್ಲಾದರೂ ಈ ಮೈಯಿಲ್ಲ. ಸೊ ಆ ಸಾಂಗ್ ಮಾಡಿದಾಗ ಸ್ವಲ್ಪ ಅದೇನೋ ಇಂಟ್ರೆಸ್ಟ್ ಎಲ್ಲ ಆ ಪಾತ್ರ ಮಾಡಿದೆ. ಏನೇ ಮಾಡಿ ಅಪ್ಪಗಳು ಮಾಡೋಕ್ಕಾಗಲ್ಲ. ಬಟ್ ನನಗೆ ಭಾಳ ಖುಷಿ ಆಯಿತು. ಆಮೇಲೆ ತಿರ್ಗಾ ವಿಷ್ಣು ಅವರು ತಿರ್ಗಾ ಆಫ್ಟರ್ 37 years ಮಾಡ್ತಾರೆ. ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ. ಅದ್ರ ಮೇಲೆ ಗೌರವ ಜಾಸ್ತಿ ಆಗ್ತದೆ. ಅಂಥ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಪಾತ್ರನ ಮಾಡಬೇಕು ಅಂತ ಒಂದು ಆಸೆ ಪಟ್ಟು ಜನಗಳಿಗೆ ತೋರಿಸ್ಬೇಕು. ಅದನ್ನು ಮೋಹನ್ ಬಾಬು ಸರ್ ಅಕ್ಸೆಪ್ಟ್ ಮಾಡಿರೋದಿದೆಯಲ್ಲ, ಅದು ದೊಡ್ಡತನ. ಯಾಕಂದರೆ ಅವ್ರ ಅವಸರ ನೋಡಿ ಭಾಳ ಆ್ಯಕ್ಷನ್ ಒಂಥರ ವಿಭಿನ್ನವಾದ ಸಿನಿಮಾನ ಮಾಡ್ತಾರೆ ಮೋಹನ್ ಬಾಬು ಸರ್. ಅದರಲ್ಲಿ ಈ ಸಿನಿಮಾನ ನಾನು ಮಾಡ್ತೀನಿ, ಮಗನಿಗೋಸ್ಕರ ಮಾಡ್ತೀನಿ. ಅದು ಬಟ್ ಖಂಡಿತ ಜನ ಈ ಥರ ಸಿನಿಮಾ ನೋಡಬೇಕಿಲ್ಲ, ಇವಾಗ ನೋಡಬೇಕು. ಆ ಭಕ್ತಿ ಅಂದರೆ ಏನು, ಯಾತಕ್ಕೆ, ವಿಷುವಲ್ ಹೆಂಗಿರುತ್ತೆ. ಕಾಳಹಸ್ತಿ ಯಾರು ಕೇಳಿಲ್ಲ, ಕಾಳಹಸ್ತಿ ಹೆಂಗಿರ್ಬೋದು. ಅದಕ್ಕೋಸ್ಕರ ಫ್ರೆಶ್ ಕಾಣಬೇಕು ಅಂತ ನ್ಯೂಜಿಲೆಂಡ್ ಹೋಗೋದು ಅವಶ್ಯಕತೆ ಇರುತ್ತೆ ಗೊತ್ತಿಲ್ಲ. ಬಟ್ ಅವರು ನ್ಯೂಜಿಲೆಂಡ್ ಹೋಗಿ ಮಾಡ್ತಾರೆ. ಐ ಥಿಂಕ್ ಪ್ಯೂರ್ಲಿ ಅಮೇಝಿಂಗ್. ಆಮೇಲೆ ಆ ಸೆಟಪ್ ಮಾಡಿರೋದು. ಬಟ್ ಡೈರೆಕ್ಟರ್ ಅಷ್ಟು ಇಂಟ್ರೆಸ್ಟ್ ತಗೊಂಡು ಆ 2 ಸಿನಿಮಾನು ನೋಡಿ ಅದು ಭಾಳ ವಿಶೇಷತೆ. ಈ ನೀರು ಚೆಲ್ಲಬೇಕು ನನಗೂ ಅನುಭವ ಆಯಿತು. ಅಲ್ಲಿ ಲಿಂಗದ ನೀರು ಚೆಲ್ಲೋದು ಐ ಥಿಂಕ್ ನನಗೆ ಗೋಸ್ಕೊಂಡು ಬಂತು. ಆ್ಯಕ್ಚುಲಿ ವೆನ್ ಯು ಡಿಡ್ ದಟ್, ಐ ಥಿಂಕ್ ಇಟ್ಸ್ ಸೋ ಬ್ಯೂಟಿಫುಲ್. ಇಟ್ ವಾಸ್ ವೆರಿ ಟಚಿಂಗ್. ನನಗೆ ಅನಿಸುತ್ತೆ ಈ ಸಿನಿಮಾ 100% ನೋಡಿ ಅನಿಸುತ್ತೆ. ಖಂಡಿತ 100% ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಗೊತ್ತಿಲ್ಲ ಯಾವಾಗಲೂ ಕಾಪಾಡುತ್ತೆ ಅಂತ ನನ್ನ ಭರವಸೆ. ನಾನು ಮಾಡಬೇಕಾಗಿತ್ತು, ಬಟ್ ನನಗೆ ಬೇಗ ಅಕಾಮಡೇಟ್ ಆಗಿಲ್ಲ. ಬಟ್ ವಿಷ್ಣು ಸರ್ ಖಂಡಿತ ಒಂದ್ಸೀನಲ್ಲ ಟ್ಯಾಬ್ಲೆಗೆ ಮಾಡೋಣ. ಎನಿಥಿಂಗ್ ಎನಿ ಟೈಮ್ ಕೊಡಿ. ಯಾಕಂದರೆ ನೀವು ನಮ್ಮ ಫ್ಯಾಮಿಲಿ ಥರ. ನನಗೆ ಡೋಂಟ್ ಸೇ ನೋ ಫಾರ್ ಯು. ನಾನು ಮೋಹನ್ ಬಾಬು ಅಂತಂದು ಮೋಹನ್ ಬಾಬು ಸರ್ ದುಡ್ಡಿನ ಪ್ರಶ್ನೆನೇ ಬರೋಲ್ಲ. ಅವ್ರು ದುಡ್ಡು ಕೊಟ್ಟರು ಸರಿ, ಕೊಡದಿರೋ ಸರಿ ನೋ. ನಾನು ಸುಮ್ಮನೆ ಬಂದು ಮಾಡಿಕೊಡ್ತೀನಿ ಅಷ್ಟೇ. ಕೆಲವರು ಇದ್ದಾರೆ ಅದೆಲ್ಲ ನಾನು ಯಾಕೆ ಈಸ್ಕಾರ ಆಗಲ್ಲ. ಯಾಕಂದರೆ ಅದು ಲವ್ಲಿ ಮಾತ್ರ ಪರ್ಚೇಸ್ ಮಾಡೋದು, ಅದು ದುಡ್ಡಿಂದ ಪರ್ಚೇಸ್ ಮಾಡೋಕ್ಕಾಗಲ್ಲ. ಅಂಥ ಫ್ಯಾಮಿಲಿ ಮೋಹನ್ ಬಾಬು. ಸೊ ಅವರು ಖಂಡಿತ ನೆಕ್ಸ್ಟ್ ಟೈಮು ವಿಲ್ಲನಾಗಲ್ಲ, ವಿಲ್ಲನಾಗ ಬೇಡ. ನೋ, ಒಂದು ಬೇರೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ರದರ್ ಒಂದು ಹೈ ಕ್ವಾಲಿಟಿ ರೋಲ್ ಮಾಡಬೇಕು. ಯಾಕಂದರೆ ಅವ್ರನ್ನ ನಾವು ಫೈಟ್ಲ ಮಾಡಲ್ಲ ಅನ್ನೋದು ಗೊತ್ತಿಲ್ಲ. ಬೇರೆ ಅದು ಭಕ್ತಿನೇ ಬೇರೆ ಇದೆ.
ಆ್ಯಂಡ್ 27ನೇ ತಾರೀಕು ರಿಲೀಸ್ ಆಗ್ತಾ ಇದ್ರು. ಐ ಥಿಂಕ್ ಆಲ್ ದ ಬೆಸ್ಟ್ ಫಾರ್ ಎಂಟರ್ ಟೀಮ್ ಆಫ್ ವಿಷ್ಣು. ಆಲ್ ದ ಬೆಸ್ಟ್. ಆ್ಯಂಡ್ ನಿಮ್ಮ ಮಕ್ಕಳು ಅಷ್ಟೇ ಎಷ್ಟು ಅದ್ಭುತವಾಗಿ ಕಾಣ್ತಾರೆ, ಮಗನೂ ಅಷ್ಟೇ ಎಷ್ಟು ಅದ್ಭುತವಾಗಿ. ಟೋಟ್ಲಿ ಇಟ್ ಲುಕ್ಸ್ ವೆರಿ ಗುಡ್. ನಾನು ಸಿನಿಮಾ ಖಂಡಿತ ನೋಡ್ತೀನಿ, ಹೇಳಿದ್ದೀನಿ. 20th ಏನು ವಿಷ್ಣು ಡಿ ನಾಟ್ ಟೇಕ್ ಸ್ಟ್ರೈನ್ ಟು ಕಮ್ ಹಿಯರ್ ಆ್ಯಂಡ್ ಶೋ ಮೀ ದ ಐ ವಾಚ್ ಇಟ್ ಹಿಯರ್. ಡೋಂಟ್ ವರಿ. ಫಸ್ಟ್ ಡೇ ಐ ಗೋ ವಾಚ್ ಇಟ್. Please don't take that strain. I'll go and purchase the ticket and watch it. I always do that. I go buy the ticket, I'll watch it. So all the best, and ನನ್ನ ಈ ಕರೆತದ್ದಕ್ಕಾಗಿ ಎಲ್ಲರಿಗೂ ಮೊದಲು ಅನಿಸ್ತೀನಿ. ಆಲ್ ದಿ ಬೆಸ್ಟ್. ಹಾರ್ಟಿಂಗ್ ವಿಶ್ ಮಾಡ್ತೀನಿ. ವಾಚ್ ಕನ್ನಪ್ಪ ಆನ್ 27th June. ಡೋಂಟ್ ಫರ್ಗೆಟ್, ವಾಚ್ ಕನ್ನಪ್ಪ 27th June. ನಾನು ನೋಡ್ತೀನಿ, ನೀವು ನೋಡಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಶಿವಣ್ಣ